ನಾನು ವನಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಅಂಬ್ರೆಲಾ ಡ್ರೆಸ್ ಸ್ಟಿಚಿಂಗ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ನಿಮ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಬಾಟಮ್ ಅಂಬ್ರೆಲಾನ ಕಟ್ ಮಾಡೋದು ಅಂತ. 4 ಫೋಲ್ಡಿಂಗ್ ಮಾಡಿಕೊಂಡು ನಾನು 32 ಲೆಂತ್ಗೆ ನಾನು ಆಲ್ರೆಡಿ ಬಾಟಮ್ನ ಕಟ್ ಮಾಡ್ಕೊಂಡಿದ್ದೀನಿ. ಡ್ರೆಸ್ ಮೆಟೀರಿಯಲ್ಗೆ ಲೈನಿಂಗ್ನ ಇಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಬಾಟಮಲ್ಲಿ ಶಾರ್ಟೇಜ್ ಇದೆ, ಸೊ ನಾನಿಲ್ಲಿ ಬಟ್ಟೆನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಕೆಳಗಡೆಗೆ. ನೋಡಿ, ಈ ರೀತಿ ಅಟ್ಯಾಚ್ ಮಾಡಿ ಮೇಲ್ಗಡೆ ಒಂದು ಎಡ್ಜಿಗೆ ಅಂದರೆ ತುದಿಗೆ ಸ್ಟಿಚ್ ಮಾಡಬೇಕು. ಆ್ಯಂಡ್ ಸೇಮ್ ನಾನು ಮಾರ್ಕ್ ಮಾಡಿ ಶೇಪ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಏನು ಸೈಡಲ್ಲಿ ಕ್ಲೋಸಿಂಗ್ ಇತ್ತು ಅದನ್ನು ಕೂಡ ನಾನು ಕಟ್ ಮಾಡ್ತಾಯಿದ್ದೀನಿ. ಸೊ ಇದು 4 ಫೋಲ್ಡಿಂಗಲ್ಲಿ ಇಟ್ಟು ಕಟ್ ಮಾಡಿದ್ದು. ಈ ರೀತಿ ಡ್ರೆಸ್ನ ಸೆಟ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚ್ಚು, ಇಲ್ಲಿ ಒಂದು ಸ್ಟಿಚ್ಚು ಎರಡನ್ನೂ ಕವರ್ ಮಾಡ್ಕೋಬೇಕು. ಬಾಟಮಲ್ಲಿ ನೀವು ಜಿಗ್ಜ್ಯಾಗ್ ಕೂಡ ಮಾಡಿಸ್ಬೋದು, ಬೇಡ ಅಂತ ಹೇಳಿದ್ರೆ ಹಂಗೆ ಸ್ಮಾಲ್ ಫೋಲ್ಡಿಂಗ್ ಮಾಡಿ ಕೂಡ ಸ್ಟಿಚ್ ಮಾಡ್ಬೋದು. ನಾನು ಇದಕ್ಕೆ ಜಿಗ್ಜ್ಯಾಗ್ ಮಾಡಿಸ್ತೀನಿ. ಸೊ ಇಲ್ಲಿ ವೇಸ್ಟ್ ವಿಡ್ತ್ ಬಂದು 9.5 ಇದೆ. ನಾನು ಟಾಪ್ನ ಯಾವ ರೀತಿ ಕಟ್ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ್ಯಂಡ್ ಯಾವ ರೀತಿ ಸ್ಟಿಚ್ ಮಾಡೋದಂತನೂ ತೋರಿಸ್ತೀನಿ. ನೋಡಿ, ಈ ರೀತಿ ಫಸ್ಟು 4 ಫೋಲ್ಡಿಂಗ್ನ ಇಟ್ಕೋಬೇಕು. 4 ಫೋಲ್ಡಿಂಗ್ನ ಇಟ್ಕೊಂಡು ಕಟ್ ಮಾಡಿಬಿಟ್ರೆ ನಾವು ಬ್ಯಾಕು ಫ್ರಂಟು ಎರಡು ಕೂಡ ಆಗಿಬಿಡುತ್ತೆ. ಸೊ ಈಗ ಟಾಪ್ ಲೆಂತು 25 ಇಂಚಸ್ ತೊಗೊಂಡಿದ್ದೀನಿ. ನೆಕ್ ಡೀಪು 5.5. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿನೂ ಇಟ್ಕೋಬೋದು. ಶೋಲ್ಡರು 7 ಇಂಚ್ ತೊಗೊಂಡಿದ್ದೀನಿ. ನೆಕ್ ಬ್ರಾಡು 2.5. ಯೂಶ್ವಲಿ ನೆಕ್ ಬ್ರಾಡ್ 2.5ನೇ ಬರುತ್ತೆ. ಆರ್ಮ್ ಹೋಲು 7 ಇಂಚಸ್. ಚೆಸ್ಟು 9.5 ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಫಾರ್ ಸ್ಟಿಚಿಂಗು. ಆರ್ಮ್ ಹೋಲ್ ಶೇಪು 1.75 ಇಂಚಸ್ ಕೊಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ ಶೇಪ್ಗೆ 1 ಇಂಚ್ ಕೊಟ್ಟು ಈ ರೀತಿ ಶೇಪ್ ಕೊಟ್ಕೋಬೇಕು. ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ ಕೊಡ್ಬೋದು. ನಾನಿಲ್ಲಿ ರೌಂಡ್ ಕೊಟ್ಕೊಂಡಿದ್ದೀನಿ. ಇದು ಬ್ಯಾಕ್ ನೆಕ್ ಶೇಪು. ನಾನು ಫ್ರಂಟಿಗೆ ಬೇರೆ ಥರ ಡಿಸೈನ್ ತೋರಿಸ್ತೀನಿ ನಿಮಗೆ. ಸೊ ನಾನು ಬ್ಯಾಕ್ ಮಾತ್ರ ಕಟ್ ಮಾಡ್ಕೋತಾ ಇದ್ದೀನಿ ನೆಕ್ಕು. ಯಾಕೆ ಅಂದರೆ ನಾನು ಫ್ರಂಟಿಗೆ ಕ್ಯಾನ್ವಾಸಲ್ಲಿ ಡಿಸೈನ್ ಕೊಟ್ಟು ಸ್ಟಿಚ್ ಮಾಡ್ತೀನಿ. ಸೊ ನೋಡಿ, ಈ ರೀತಿ ಡಿಸೈನ್ ಇದೆ. ಈ ರೀತಿ ಡಿಸೈನ್ನ ನಾನು ಫ್ರಂಟ್ ನೆಕ್ಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಡ್ರೆಸ್ ಮೆಟೀರಿಯಲ್ ಏನಿದೆ ಅದನ್ನು ಇಟ್ಟು ಕಟ್ ಮಾಡಿ ಫುಲ್ಲು ಸುತ್ತ ಏನಿದೆ ಅಲ್ಲಿ ಸ್ಟಿಚ್ ಮಾಡಬೇಕು. ನೋಡಿ, ಎರಡೂ ಇದೆ. ಸೊ ಈ ರೀತಿ ಫುಲ್ಲು ಸುತ್ತ ಸ್ಟಿಚ್ ಮಾಡಬೇಕು. ಸೊ ಇವಾಗ ಕ್ರಾಸ್ ಪಟ್ಟಿ ಬಂದು ನೆಕ್ಗೆ ಕೊಡೋದಕ್ಕೆ, ಬ್ಯಾಕ್ ನೆಕ್ಗೆ. ಸೊ ಕ್ರಾಸ್ ಪಟ್ಟಿನೇ ಯಾಕೆ ಅಂತ ಅಂದರೆ ನಾವು ಯಾವ ರೀತಿ ಶೇಪ್ ಕೊಡ್ತೀವಿ ಆ ರೀತಿ ಕೂತ್ಕೊಳ್ಳುತ್ತೆ. ನೋಡಿ, ಈ ರೀತಿ ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಇವಾಗ ನಾನು ರೌಂಡ್ ಫುಲ್ಲು ಏನಿದೆ ಅದು ಸ್ಟಿಚ್ ಮಾಡಿದ್ದೀನಿ. ಎಕ್ಸ್ಟ್ರಾಸ್ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕು. ಇವಾಗ ಏನು ಲೈನಿಂಗ್ ನಾವು ಅಟ್ಯಾಚ್ ಮಾಡ್ಕೊಂಡ್ವಿ ಕ್ರಾಸ್ ಪಟ್ಟಿಯಲ್ಲಿ, ಅದನ್ನು ಈ ರೀತಿ 1 ಫೋಲ್ಡಿಂಗಲ್ಲಿಟ್ಟು ನಾವು ರೌಂಡ್ ನೆಕ್ಗೆ ಸ್ಟಿಚ್ ಮಾಡಬೇಕು. 1/2 ಇಂಚಷ್ಟು ಡಿಸ್ಟೆನ್ಸ್ ಬಿಟ್ಟು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿಬಿಟ್ಟು ಈ ರೀತಿ ಕಟ್ ಮಾಡಬೇಕು. ಯಾಕೆ ಅಂದರೆ ನಾವು ಫೋಲ್ಡ್ ಮಾಡಿದಾಗ ಅದು ನೀಟಾಗಿ ರೌಂಡ್ ಶೇಪ್ ಬರಲಿ ಅಂತ. ನೋಡಿ, ಇವಾಗ ಈ ತುದಿಗೆ ಸ್ಟಿಚ್ ಮಾಡಿ ಬ್ಯಾಕ್ ಸೈಡ್ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ನ ಮೇಲ್ಗಡೆ ಹಾಕೋಬೇಕು. ನೋಡಿ, ಈ ರೀತಿ ಹಾಕೋಬೇಕು. ಈ ರೀತಿ ಬಟ್ಟೆ ಕೊಡೋದ್ರಿಂದ ನೀಟಾಗಿ ನೆಕ್ ಕೂರುತ್ತೆ. ಇವಾಗ ಫ್ರಂಟ್ಗೆ ನಾನು ಕ್ಯಾನ್ವಾಸ್ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಒಂದು ಲೈನಿಂಗ್ ಇಟ್ಟು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಫಸ್ಟು. ಯಾಕೆಂದರೆ ನಾವು ಇದನ್ನು ಬ್ಯಾಕ್ ಸೈಡ್ ಕಳಿಸಿದಾಗ ಅದು ಸ್ಟಿಚ್ಚಿಂಗ್ ಮೇಲ್ಗಡೆ ಕಾಣಿಸ್ಬಾರ್ದಂತ ಸಪೋರ್ಟಿಗೆ ಅಂತ ಲೈನಿಂಗ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ರೌಂಡ್ ಏನಿದೆ ನಾನು ಶೇಪು, ಆ ಶೇಪ್ಗೆ ನಾನು ಸ್ಟಿಚ್ ಮಾಡಿಕೊಂಡು ಶೇಪ್ನ ತೊಗೊಂಡು ಬರ್ತಾಯಿದ್ದೀನಿ. ಇವಾಗ ನೋಡಿ, ಈ ರೀತಿ ಓಪನ್ ಮಾಡ್ಕೋಬೇಕು. ನೀಟಾಗಿ ಶೇಪ್ಸ್ ಬರುತ್ತೆ. ನಮ್ಮ ಕ್ಯಾನ್ವಾಸ್ ಏನಿದೆ ಅದನ್ನು ಬ್ಯಾಕ್ ಸೈಡ್ ಕಳಿಸ್ಬೇಕು. ಇವಾಗ ಈ ತುದಿಗೆ ರೌಂಡ್ ಆಗಿದೆ ಅಲ್ವಾ, ಅದಕ್ಕೆ ಸ್ಟಿಚ್ ಮಾಡ್ಕೋಬೇಕು.
ಸ್ಟಿಚ್ ಮಾಡ್ಕೊಂಡಾದಮೇಲೆ ಶೋಲ್ಡರ್ ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು. ನಾನಿಲ್ಲಿ ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡೋದಂತ ಹೇಳ್ಕೊಡ್ತೀನಿ. ಲೆಂತ್ ನಾನು 13 ತೊಗೊಂಡಿದ್ದೀನಿ, ಆರ್ಮ್ ಹೋಲ್ ಶೇಪು 4 ತೊಗೊಂಡಿದ್ದೀನಿ. ಲೆಂತ್ ವಿಡ್ತ್ ನಾನು 13 ಇಂಚಸ್ ತೊಗೊಂಡಿದ್ದೀನಿ. ಟೋಟಲ್ ವಿಡ್ತ್ 8+1.5 + 3.5 ಎಕ್ಸ್ಟ್ರಾ, ಏಕೆಂದರೆ ನಾನು ಪ್ಲೀಟ್ಸ್ನ ಇಡೋಣ ಅಂದ್ಕೊಂಡಿದ್ದೀನಿ ಸ್ಲೀವ್ಸ್ಗೆ, ಅದಕ್ಕೆ. ಸೊ ಬಾಟಮಲ್ಲಿ 6.5 + 1.5 ಎಕ್ಸ್ಟ್ರಾ ಫಾರ್ ಸ್ಟಿಚಿಂಗು. ಇದು ಎಕ್ಸ್ಟ್ರಾ ನಾನು ಪ್ಲೀಟ್ಸ್ ಹಿಡಿಯೋದಕ್ಕೆ ಅಂತ ತೊಗೊಂಡಿರೋದು. ನೋಡಿ, ಈ ರೀತಿ ಶೇಪ್ ಕೊಟ್ಕೋಬೇಕು ಸ್ಲೀವ್ಸಿಗೆ. ನಾನು ಸ್ಲೀವ್ಸ್ ಆಲ್ರೆಡಿ ಯಾವ ರೀತಿ ಕಟ್ ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ತ್ರೀ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಅದು ಪ್ಲೀಟ್ಸಿಗೆ ಅಂತ. ಸೊ ಮಾರ್ಕ್ ಮಾಡ್ಕೋತಾ ಇದ್ದೀನಿ 3 ಇಂಚಸ್ಸಿಗೆ. ಸೊ ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು. ನೋಡಿ, 3 ಇಂಚಸ್ಟು ಇಲ್ಲಿ ಪ್ಲೀಟ್ಸ್ನ ಹಿಡಿದು ಹೀಗೆ ಸ್ಟಿಚ್ ಮಾಡಬೇಕು. ನೋಡಿ, ಈ ರೀತಿ ನೀಟಾಗಿ ಬರುತ್ತೆ. ನೆಕ್ಸ್ಟು ಬಾಟಮ್ನ ಅಟ್ಯಾಚ್ ಮಾಡಬೇಕು. ನಾವೇನು ಸ್ಕರ್ಟ್ ಅಂದರೆ ಬಾಟಮ್ ಸ್ಟಿಚ್ ಮಾಡ್ಕೊಂಡಿದ್ವಿ ಅದನ್ನು ಇಲ್ಲಿ ನೀಟಾಗಿ ಅಟ್ಯಾಚ್ ಮಾಡಬೇಕು. 2 ಸೈಡ್ ಅಟ್ಯಾಚ್ ಮಾಡಿ. ನಿಮಗೆ ಬೇಕಾದರೆ ಇದು ಹಿಂದೆಗಡೆ ಸಪೋರ್ಟಿಗೆ ದಾರ ಕಟ್ತೀವಲ್ವ, ಅದನ್ನು ಹಾಕೋಬೋದು. ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಸೊ ಫೈನಲ್ ಲುಕ್ ಈ ರೀತಿ ಬಂದಿದೆ. ನಿಮ್ಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ, ಒಂದೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.